ಮೂರು ಉಪಚುನಾವಣೆಗಳಿಗೆ ಬಿರುಸಿನ ಮತದಾನ ಇವತ್ತು ನಡೆದಿದೆ. ನಾನು ಸಂಡೂರು ಉಪಚುನಾವಣೆಯಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿದ್ದೆ. ಮೂರು ಉಪಚುನಾವಣೆಗಳಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ನಿಶ್ಚಿತವಾಗಿ ಗೆಲ್ತಾರೆ ಎನ್ನುವಂಥ ವಾತಾವರಣ ಪ್ರಚಾರದ ಸಂದರ್ಭದಲ್ಲಿ ಕೇಳಿಬಂದಿದೆ. 23ರ ನಂತರ ಸಿದ್ದರಾಮಯ್ಯ ತಮ್ಮ ಅಧಿಕಾರವನ್ನು ಕಳ್ಕೊಳ್ತಾರೆ. ಅವರು ಮೂರು ಉಪಚುನಾವಣೆಯ ಫಲಿತಾಂಶದ ನಂತರ ಕಾಂಗ್ರೆಸ್ನಲ್ಲಿ ಭಾಳ ದೊಡ್ಡ ಪ್ರಮಾಣದ ಆಂತರಿಕ ಬೇಗುದಿ ಖಂಡಿತ ಆಗುತ್ತೆ. ಬೆಳಗಾಂ ಅಧಿವೇಶನ ಹೊಸ ಮುಖ್ಯಮಂತ್ರಿಯೊಂದಿಗೆ ನಡೆಯುತ್ತೆ ಅಂತ ನಂಗೆ ಅನಿಸುತ್ತೆ. ವಕ್ಫ್ ವಿಚಾರ ಚುನಾವಣೆಯ ಎಜೆಂಡವ ಇದು ಮುಂದುವರಿತದೆ ಹೋರಾಟ. ವಕ್ಫು ಮತ್ತು ಮುಸಲ್ಮಾನರ ತುಷ್ಟೀಕರಣ ಇದು ಹೊಸದೇನಲ್ಲ. ಸಿದ್ದರಾಮಯ್ಯ ಮುಸಲ್ಮಾನರ ಋಣ ತೀರಿಸಬೇಕು ಅಂತ ಅನಿಸುತ್ತೆ ವಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ OBC ಅವರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಯಾವತ್ತೂ ಕೂಡ ಅನ್ನಿಸ್ಲಿಲ್ಲ. ಕಳೆದ ಬಾರಿ ಅಧಿಕಾರದಲ್ಲಿದ್ದಾಗ ಟಿಪ್ಪು ಜಯಂತಿಯನ್ನು ಮಾಡಿ ಅದನ್ನು ಭಾಳ ವರ್ಣರಂಜಿತ ಮಾಡಿದರು. ಈಗ ವಕ್ಫನ್ನು ಮಾಡಿ ವಕ್ಫ್ ಆಸ್ತಿಗೆ ಬೇಲಿಯನ್ನು ಹಾಕಲಿಕ್ಕೆ 350 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀನಿ ಅಂತೇಳಿ ಟಿಪ್ಪಣಿ ರೆಡಿ ಮಾಡಿದ್ದಾರೆ. ಮುಂದುವರೆದು ಸರ್ಕಾರಿ ಕಾಮಗಾರಿಗಳಲ್ಲಿ 4% ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ತೀವಿ ಅಂತಂದರೆ ಈ ಸರ್ಕಾರ ಸರ್ವಜನರ ಸರ್ಕಾರ ಅಲ್ಲ. ಕರ್ನಾಟಕದಲ್ಲಿರುವಂಥದ್ದು ಸರ್ವಜನರ ಸರ್ಕಾರ ಅಲ್ಲ, ಕರ್ನಾಟಕದಲ್ಲಿರುವಂಥದ್ದು ಮುಸಲ್ಮಾನರ ಸರ್ಕಾರ. ಈ ಕಸ್ತೂರಿ ರಂಗನ್ ವರದಿಯ ಚರ್ಚೆ ಶುರುವಾದ ನಂತರ ಮಲೆನಾಡು ಮತ್ತು ಈ ನಿಮ್ಮ ಭಾಗದಲ್ಲೂ ಕೂಡ ನಕ್ಸಲ್ ಚಟುವಟಿಕೆ ಮತ್ತೆ ಶುರುವಾಗಿದೆ ಅನ್ನುವಂಥ ಅಭಿಪ್ರಾಯ ಇದೆ. ನಗರ ನಕ್ಸಲರಿಗೆ ಕಾಂಗ್ರೆಸ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ಕೊಡ್ತಾನೆ ಬಂದಿದೆ. ನಗರ ನಕ್ಸಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಮೀಟಿಂಗ್ ಮಾಡಿದಂಥ ಸರ್ಕಾರ ಇದು ಮತ್ತು ಪಾರ್ಟಿ ಇದು. ಈಗ ಕಸ್ತೂರಿ ರಂಗನ್ ವಿಷಯ ಅಥವಾ ಇನ್ಯಾವುದೋ ಅಭಿವೃದ್ಧಿಯ ವಿಷಯಗಳನ್ನು ಇಟ್ಟುಕೊಂಡು ನಕ್ಸಲರು ಮತ್ತೊಮ್ಮೆ ಬೆಳಕಿಗೆ ಬಂದರೆ ಅದಕ್ಕೆ ಈ ಸರ್ಕಾರದ ಧೋರಣೆಗಳೇ ಕಾರಣ ವಿನ ಇದಕ್ಕೆ ನಾಗರಿಕರು ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ನಗರ ನಕ್ಸಲರನ್ನು ಪೋಷಿಸ್ತಾರೆ, ಕಾಡಿನಲ್ಲಿರುವಂಥ ನಕ್ಸಲರನ್ನು ಪರೋಕ್ಷವಾಗಿ ಬೆಳೆಸುವಂಥ ಕಾರ್ಯವನ್ನು ಈ ಸರ್ಕಾರದ ಧೋರಣೆಗಳೇ ಮಾಡ್ತಾ ಇದೆ ವಿನಃ ಬೇರೆ ಯಾರೂ ಅಲ್ಲ. ಇದು ಮುಂದೊಂದು ದಿನ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಪಾಯವನ್ನು ತಂದೊಡ್ಡುತ್ತೆ. ಪ್ರಜಾಪ್ರಭುತ್ವಕ್ಕೆ ನಕ್ಸಲ್ ಚಟುವಟಿಕೆ ಒಂದು ಮಾರಕ. ಹಾಗಾಗಿ ಸರ್ಕಾರ ತಕ್ಷಣ ಇದರ ಬಗ್ಗೆ ಗಮನವನ್ನು ಕೊಡಬೇಕು. ಜನಪ್ರತಿನಿಧಿಗಳಾಗಿ ಜನರನ್ನು ಯಾವ ರೀತಿ ಜಾಗೃತಗೊಳಿಸಬೇಕು ಅದನ್ನು ನಾವು ಮಾಡ್ತೇವೆ. ಸರ್, ಈಗ ಕಳೆದ ಒಂದು ವರ್ಷದಿಂದ ವಿಜೇಂದ್ರ ನಾಯಕತ್ವವನ್ನು ಶತಾಯಗತಾಯ ಪ್ರತಿ ದಿವಸ ವಿಜಯೇಂದ್ರವರ ನಾಯಕತ್ವದಲ್ಲಿ ನಮಗೇನು ಡಿಸ್ಪ್ಯೂಟ್ ಇಲ್ಲ. ಅವ್ರು ನಮ್ಮ ರಾಜ್ಯಾಧ್ಯಕ್ಷರು, ಅವರ ನೇತೃತ್ವದಲ್ಲಿ ಎಲ್ಲ ಪಕ್ಷದ ಸಂಘಟನೆಗಳನ್ನು ನಾವು ಮಾಡ್ತೇವೆ. ನಮ್ಗೆ ಅಧ್ಯಕ್ಷರು ಸುಪ್ರೀಂ, ರಾಷ್ಟ್ರೀಯ ಅಧ್ಯಕ್ಷರು ಅಥವಾ ರಾಷ್ಟ್ರೀಯ ನಾಯಕತ್ವ ಯಾರನ್ನ ರಾಜ್ಯಾಧ್ಯಕ್ಷರು ನೇಮಕ ಮಾಡ್ತೇವೋ ಅವರೆಲ್ಲರನ್ನೂ ಕೂಡ ಒಪ್ಕೊಂಡು ಕೆಲಸ ಮಾಡ್ತೇವೆ. ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳಿದ್ರೆ ಅದನ್ನು ಸರಿ ಮಾಡ್ಕೊಳ್ಬೇಕು. ಕೆಲವು ಸರಿ ಬಹಿರಂಗ ಆಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ನಮ್ಮ ಉಸ್ತುವಾರಿಗಳು, ನಮ್ಮ ನಾಯಕರು ಮಾಡ್ತಾರೆ. ಥ್ಯಾಂಕ್ ಯು. ಪರಶುರಾಮ ಥೀಮ್ ಪಾರ್ಕ್ಗೆ ಕಾರ್ಕಳದ ಪ್ರವಾಸೋದ್ಯಮವನ್ನು ಸುಳ್ಳು ಆರೋಪಗಳನ್ನು ಮಾಡ್ತಾ ಪ್ರವಾಸೋದ್ಯಮದ ಕಗ್ಗೊಲೆ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಒಂದು ಕಾಮಗಾರಿ ಹಸ್ತಾಂತರಗೊಳ್ಳಕ್ಕಿಂತ ಮುಂಚೆನೇ ಖಾಸಗಿ ವ್ಯಕ್ತಿಯಿಂದ ದೂರನ್ನು ದಾಖಲಿಸಿ FIR ಮಾಡಿದಂಥ ಉದಾಹರಣೆ ರಾಜ್ಯದಲ್ಲಿ ಮೊದಲಿದು. ತನಿಖೆ ಆಗೋದಕ್ಕೆ ನನ್ನ ಸಂಪೂರ್ಣವಾದಂಥ ಸ್ವಾಗತ ಇದೆ. ಆದರೆ ಪ್ರಶ್ನಾವಳಿಗಳು ಕಾಂಗ್ರೆಸ್ ಕಚೇರಿನಲ್ಲಿ ತೀರ್ಮಾನ ಆಗಿ ಕಾಂಗ್ರೆಸ್ನವ್ರು ಹೇಳಿದಂಥ ಪ್ರಶ್ನೆಗಳನ್ನು ಪೊಲೀಸ್ ಅಧಿಕಾರಿಗಳು ಬೇರೆ ಎಲ್ಲರ ವಿಚಾರಣೆಯ ಸಂದರ್ಭದಲ್ಲಿ ಕೇಳ್ತಾ ಇರುವಂಥದ್ದು ಪ್ರಕರಣ ಯಾವ ರೀತಿ ದಿಕ್ಕು ತಪ್ತಾ ಇದೆ, ವಿಚಾರಣೆ ಯಾವ ರೀತಿ ದಿಕ್ಕು ತಪ್ತಾ ಇದೆ ಎನ್ನಲಿಕ್ಕೆ ಇದು ಸಾಕ್ಷಿ. ನಾನು ಸರ್ಕಾರವನ್ನು ಆಗ್ರಹ ಮಾಡ್ತೇನೆ. 1 ವರ್ಷದಿಂದ ಪ್ರವಾಸೋದ್ಯಮದ ಕಗ್ಗೊಲೆ ನಡೆದಿದೆ. ತಕ್ಷಣ ಹಣ ಬಿಡುಗಡೆ ಮಾಡಿ, ಬಾಕಿ ಇಳಿದಂಥ ಹಣವನ್ನು ಬಿಡುಗಡೆ ಮಾಡಿ ಪ್ರವಾಸೋದ್ಯಮಕ್ಕೆ ಇದು ಅನುವನ್ನು ಮಾಡಿಕೊಡ್ಬೇಕು. ಬೆದರಿಕೆಯನ್ನು, ಅಮಾಯಕರಿಗನ್ನು ಕಿರುಕುಳ ಕೊಡುವುದನ್ನು ತಕ್ಷಣ ನಿಲ್ಲಿಸಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ. ಶಿಲ್ಪಿ ಜೈಲು ಪಾಲಾದ ಬಗ್ಗೆ ತನಿಖೆ ಮಾಡಲಿ. ತನಿಖೆ ಮಾಡೋದಕ್ಕೆ ನಾನು ಎಲ್ಲೂ ವಿರೋಧ ಮಾಡಲಿಲ್ಲ. ಆದರೆ ಶಿಲ್ಪಿಗೆ ವಿನಾಕಾರಣ ಬೇರೆ ಬೇರೆ ರೀತಿಯಾದಂಥ ಮಾನಸಿಕ ಕಿರುಕುಳಗಳನ್ನು ಕಳೆದ ಹಲವು ಬಾರಿ ಇವತ್ತು ಪೊಲೀಸ್ ಇಲಾಖೆ ಇವತ್ತು ಕೊಟ್ಟಿದೆ. ಕೊಲೆ ಮಾಡಿದಂಥವ್ರಿಗೆ 2 ದಿನ ಕಸ್ಟಡಿ ತಗೊಳ್ತಾರೆ. ಒಬ್ಬ ಅಮಾಯಕ ಶಿಲ್ಪಿಯನ್ನು 7 ದಿನ ಕಸ್ಟಡಿ ತೆಗೆದುಕೊಂಡಿದ್ದಾರೆ ಅಂತಂದರೆ ಪೊಲೀಸ್ ಇಲಾಖೆ ಯಾವ ರೀತಿ ಮಾನಸಿಕ ಹಿಂಸೆಯನ್ನು ಕೊಡ್ತಾ ಇದೆ ಎನ್ನುವಂಥದ್ದು ಜಗಜ್ಜಾಹಿರು. ಹಣ ಬಿಡುಗಡೆ ಮಾಡದೆ ಇಲಾಖೆಗೆ ಹಸ್ತಾಂತರಗೊಳ್ಳದಂಥ ಕಾಮಗಾರಿಯ ಬಗ್ಗೆ ಭಾಳ ದೊಡ್ಡ ಮುತುವರ್ಜಿಯನ್ನು ಇವತ್ತು ಸರ್ಕಾರ ತೆಗೆದುಕೊಳ್ತಾ ಇದೆ. ಸ್ಥಳೀಯ ಕಾಂಗ್ರೆಸ್ಸಿಗರು ಕಾರ್ಕಳದ ಪ್ರವಾಸೋದ್ಯಮದ ಕಗ್ಗೊಲೆಯನ್ನು ಮಾಡಿದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ಹೌದು, 3 ದಿವಸ ತೊಗೊಂಡ್ರು. ಕಾರ್ಕಳದಲ್ಲಿ ಸ್ಲೋ ಪಾಯ್ಸನ್ ಹಾಕಿ ಯಾರನ್ನು ಮರ್ಡರ್ ಮಾಡಿದ್ರು ಅಂಥ ಆರೋಪಿಗಳನ್ನು 3 ದಿನ ತೊಗೊಂಡ್ರು ಪೊಲೀಸರು ವಿಚಾರಣೆಗೆ ಅಂತ. ಒಬ್ಬ ಅಮಾಯಕ ಶಿಲ್ಪಿಯನ್ನು 7 ದಿನ ತೆಗೆದುಕೊಳ್ತಾ ಇದ್ದಾರೆ ಅಂತಂದರೆ ವಿಚಾರಣೆ ಯಾವ ರೀತಿ ರಾಜಕಾರಣ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಿದೆ. ಕಾಂಗ್ರೆಸ್ ಆಗಬಾರ್ದು. ತನಿಖೆಯನ್ನು ಮಾಡಲಿ. ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಬೇಕು. ಕಾಂಗ್ರೆಸ್ಸಿಗರು ಕೇಳ್ತಾ ಇರುವಂಥ ಪ್ರಶ್ನೆಗಳನ್ನು ವಿಚಾರಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಕೇಳ್ತಾ ಇರುವುದು, ಕಾಂಗ್ರೆಸ್ಸಿನ ಕಚೇರಿಯಲ್ಲಿ ನಿರ್ಮಾಣ ಆದಂಥ ಪ್ರಶ್ನೆಗಳನ್ನು ವಿಚಾರಣೆಯ ಸಂದರ್ಭದಲ್ಲಿ
ಅಧಿಕಾರಿಗಳು ಕೇಳ್ತಾ ಇರುವಂಥದ್ದು ಎಲ್ಲೋ ತನಿಖೆ ದಿಕ್ಕು ತಪ್ತಾ ಇದೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತದೆ. ಫೈಬರ್ ಅಲ್ಲ ಅಂತ ಅನ್ನೋದು ಹೇಗೆ ಸಾಬೀತಾಯಿತು ಅಂತ ಹೇಳ್ತಾರೆ. ಈ ವಿವಾದದ ಮೂಲ ವಿಷಯ ಇದ್ದಿದ್ದೇ ಇದು ಫೈಬರ್ ಅಲ್ಲ, ಇದು ಫೈಬರು ಕಂಚಲ್ಲ ಅನ್ನುವಂಥದ್ದು. ಕೋರ್ಟ್ ಕೂಡ ಭಾರಿ ಸ್ಪಷ್ಟ ಮಾಡಿದೆ, NITಗೆ ಕೂಡ ಭಾಳ ಸ್ಪಷ್ಟ ಮಾಡಿದೆ. ಮತ್ತು ಯಾರು FIR ಅನ್ನು ದಾಖಲಿಸಿದ್ರು ಅವ್ರ ವಕೀಲರೇ ಕೋರ್ಟ್ನಲ್ಲಿ ಹೇಳಿದ್ದಾರೆ ಇದು ಬ್ರಾಜು, ನಮ್ಮದು ಮೂರ್ತಿಯ ಬಗ್ಗೆ ನಮ್ಮದು ಡಿಸ್ಪ್ಯೂಟ್ ಇಲ್ಲ ಅನ್ನೋದು ಹೇಳಿದ್ದಾರೆ. ಮತ್ತು ಕೋರ್ಟು ಕೂಡ ಇದು ಎಷ್ಟು % ಬ್ರಾಸ್ ಇದೆ, ಎಷ್ಟು % ಜಿಂಕ್ ಇದೆ ಅನ್ನುವಂಥದ್ದು ಸ್ಪಷ್ಟ ಮಾಡಿದೆ. ಫೈಬರ್ ಅಲ್ಲ, ಇದು ಕಂಚು ಅನ್ನುವಂಥದ್ದನ್ನು ಕೋರ್ಟು ಕೂಡ ಇವತ್ತು ಎತ್ತಿ ಹಿಡಿದಿದೆ. ವಿನಾಕಾರಣ ಬೇರೆ ಬೇರೆ ರೀತಿಯಾದಂಥ ವಿವಾದಗಳನ್ನು ಹುಟ್ಟು ಹಾಕ್ತಾ ದಿನಕ್ಕೊಂದು ರೀತಿಯಾದಂಥ ಸುಳ್ಳುಗಳನ್ನು ಆರೋಪಗಳನ್ನು ಮಾಡ್ತಾ ಇಡೀ ಕಾಮಗಾರಿಯನ್ನು ಶಾಶ್ವತವಾಗಿ ನುಂಗಿ ನೀರು ಕುಡಿಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ ಹೊರಟಿದೆ. ಪೊಲೀಸ್ ಇಲಾಖೆ ಎಲ್ಲಿ ಹಿಡಿದಿದೆ FIR ವಿಚಾರದಲ್ಲಿ? ಸರ್ಕಾರಿ ಕಾಮಗಾರಿಗಳು ವ್ಯತ್ಯಾಸ ಆದರೆ ಇಲಾಖೆ ದೂರನ್ನು ದಾಖಲು ಮಾಡಬೇಕು. ಸರ್ಕಾರಿ ಕಾಮಗಾರಿಗಳಲ್ಲೆಲ್ಲ ವ್ಯತ್ಯಾಸ ಆದರೆ ಖಾಸಗಿ ವ್ಯಕ್ತಿದಾರ ಕಂಪ್ಲೇಂಟ್ ಕೊಟ್ಟರೆ FIR ಅನ್ನು ಹಾಕಿದಂಥ ಒಂದು ಹೊಸ ಪರಂಪರೆ ಇವತ್ತು ಪ್ರಾರಂಭ ಆಗಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಇನ್ನು ರಸ್ತೆಗಳನ್ನು ಇನ್ಯಾರೋ ಮಾಡಿದಾಗ ಯಾರೋ ಖಾಸಗಿ ವ್ಯಕ್ತಿಗಳು ದೂರನ್ನು ಕೊಡ್ತಾರೆ. ಶಾಲಾ ಕಟ್ಟಡಗಳನ್ನು ಅಂಗನವಾಡಿಗಳನ್ನು ಯಾರೋ ಕಾಂಟ್ರಾಕ್ಟ್ದಾರ ಕೆಲಸ ಮಾಡಿದಾಗ ಖಾಸಗಿ ವ್ಯಕ್ತಿಗಳು ದೂರು ಕೊಟ್ಟರೆ FIR ಅನ್ನು ಮಾಡಬೇಕಾಗುವಂಥದ್ದು ಇವತ್ತಿಂದ ಪರಂಪರೆ ಇಲ್ಲಿಂದ ಪ್ರಾರಂಭ ಆಯಿತು ಅಂತ ನಾನು ಅಂದ್ಕೊಳ್ತೇನೆ. ಮತ್ತು ದೂರುದಾರರು ಕಾಂಗ್ರೆಸ್ಸು, ಹಣ ಬಿಡುಗಡೆ ಮಾಡದಲ್ಲೇ ಇರೋದು ಕಾಂಗ್ರೆಸ್ಸು, ರಸ್ತೆಗೆ ಅಡ್ಡ ಮಣ್ಣು ಹಾಕಿದ್ದು ಕಾಂಗ್ರೆಸ್ಸು, ಮಾಜರ್ ಮಾಡಿದ್ದು ಕಾಂಗ್ರೆಸ್ಸಿಗರು. ಇವತ್ತು ತನಿಖೆ ಹೆಂಗಾಗಬೇಕು ಅಂತ ಹೇಳ್ತಾ ಇರೋದು ಕಾಂಗ್ರೆಸ್ ಅಂತಂದರೆ ಇಡೀ ಪ್ರಕರಣ ಹೆಂಗೆ ನಡೀತಾ ಇದೆ ಅನ್ನುವಂಥದ್ದು ಇದರಲ್ಲಿ ಸ್ಪಷ್ಟ ಆಗಿದೆ.